ಚುನಾವಣಾ ಪ್ರಕ್ರಿಯೆ ಮೇಲೇನೆ ಡೌಟ್ ಬಂದುಬಿಟ್ರೆ ಈ ಯಾವ ವ್ಯವಸ್ಥೆಗೂ ಕೂಡ ಏನು ಅರ್ಥ ಇರೋದಿಲ್ಲ. ಯಾರೋ ಒಬ್ರು ಡೌಟ್ ವ್ಯಕ್ತಪಡಿಸಿದ್ರು ಹೆಂಗೆ ಹೇಳಕ್ಕಾಗುತ್ತೆ? ಇಡೀ ರಾಷ್ಟ್ರದ ಜನ ಇವಿಎಂ ಮೇಲೆ ತಮ್ಮ ಅಪನಂಬಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೆಂಗ್ ಹೇಳ್ತೀರಿ? ವಿರೋಧ ಪಕ್ಷಗಳು ಮಾತ್ರ ಹೇಳ್ತಿದೆ ಬಿಕಾಸ್ ಅವ್ರು ಸೋತಿದ್ದಾರೆ. ಇಡೀ ರಾಷ್ಟ್ರದ ಜನ ಅಪನಂಬಿಕೆಯನ್ನು ವ್ಯಕ್ತಪಡಿಸಿಲ್ಲ, ಇಡೀ ರಾಷ್ಟ್ರದ ಜನ ನಂಬಿಕೆಯನ್ನು ಕೂಡ ವ್ಯಕ್ತಪಡಿಸಿಲ್ಲ. ಎರಡು ತರದ ಅಭಿಪ್ರಾಯ ಇರುವಂತ ಜನ ನಾಟ್ ಓನ್ಲಿ ದ ಪೊಲಿಟಿಕಲ್ ಪಾರ್ಟೀಸ್, ಅವರಷ್ಟೇ ಅಲ್ಲ, ಪೊಲಿಟಿಕಲ್ ಪಾರ್ಟೀಸ್ ಮಾತ್ರ ಸ್ಟೇಕ್ ಹೋಲ್ಡರ್ಸ್ ಅಲ್ಲ, ಈ ದೇಶದ ಮತದಾರರು ಕೂಡ ಸ್ಟೇಕ್ ಹೋಲ್ಡರ್ಸ್. ಯಾರು ಈಗ ಹೌದು ಈ ದೇಶದ ಮತದಾರರೇ ನಿಜವಾದ, ಯಾಕೆ ಅಂತಂದ್ರೆ ಅವರೇ ಆಯ್ಕೆ ಮಾಡುವವರು. ಹೌದು ಮತದಾರರೇ ಸ್ಟೇಕ್ ಹೋಲ್ಡರ್ಸ್. ಪೊಲಿಟಿಕಲ್ ಪಾರ್ಟಿಗಿಂತ ಹೆಚ್ಚು ಅದ್ರ ಬಗ್ಗೆ ಯಾವ ಡೌಟ್ ಯಾರಿಗೂ ಕೂಡ ಇಲ್ಲ. ಆದ್ರೆ ಯಾರೋ ಈಗ ಡೌಟ್ ವ್ಯಕ್ತಪಡಿಸಿದಾಗ ಪೊಲಿಟಿಕಲ್ ಪಾರ್ಟಿ ಅವರು ಅಫಿಷಿಯಲಿ ಒಂದು ಪಾರ್ಟಿ ಅಲ್ಲ, ಬಹಳಷ್ಟು ಪಾರ್ಟಿಗಳು ಕೂಡ ಎಲ್ಲರೂ ಸೇರಿ ಡೌಟ್ ವ್ಯಕ್ತಪಡಿಸಿದಾಗ ಅದನ್ನ ಪಾರದರ್ಶಕವಾಗಿ ಕ್ಲಿಯರ್ ಮಾಡಬೇಕಾಗಿರೋದು ಚುನಾವಣಾ ಆಯೋಗದ ಕರ್ತವ್ಯ. ಆದ್ರೆ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವು ಕೋರ್ಟ್ ಮೊರೆ ಹೋಗ್ಬೋದಲ್ಲ ಸರ್, ನೀವು ಕೋರ್ಟ್ ಮೊರೆ ಹೋಗ್ಬೋದಲ್ಲ ಸರ್, ಕೋರ್ಟ್ ಅಲ್ಲಿ ವಿತ್ ಎಫಿಷಿಯಂಟ್ ಎವಿಡೆನ್ಸ್ ನೀವು ಪ್ರೂವ್ ಮಾಡಬಹುದಲ್ಲ ಸರ್. ಈಗ ಸ್ಟ್ರಾಂಗ್ ರೂಮ್ ಅಲ್ಲಿ ಇಟ್ಟಿರುವಂತಹ ಇವಿಎಂ ಮಷಿನ್ ಗಳನ್ನ ಯಾರು ಹೋಗದೆ ಹೆಂಗೆ ಹ್ಯಾಕ್ ಮಾಡಕ್ ಸಾಧ್ಯ? ಅಲ್ಲಿ ಇಲ್ಲಿಯವರೆಗೆ ನಾಟ್ ಇವನ್ ಒನ್ ಸ್ಮಾಲ್ ವಿಡಿಯೋ ಕೂಡ ಹೊರಗಡೆ ಬಂದಿಲ್ಲ. ಸ್ಟ್ರಾಂಗ್ ರೂಮ್ ಅಲ್ಲಿ ಒಬ್ಬ ಪರ್ಸನ್ ಎಂಟ್ರಿ ಆಗೋದು ಅಥವಾ ಹೊರಗಡೆ ಬಂದಿರೋದು ಅಲ್ಲ. ಕೋರ್ಟ್ ಒಳಗಡೆ ಬಹಳಷ್ಟು ವಿಚಾರಗಳು ಹೋಗಿವೆ, ಕೆಲವು ಇತ್ಯರ್ಥ ಆಗಿವೆ, ಕೆಲವು ನಡೀತಾ ಇದಾವೆ, ಇನ್ನೂ ಕೂಡ ಇದು ಮುಂದುವರಿತದೆ. ಒಂದು ಕೇಸ್ ಅಲ್ಲ, ಬಹಳಷ್ಟು ಬೇರೆ ಬೇರೆ ಕೇಸ್ಗಳಿದಾವೆ. ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ನಡೀತದೆ, ಅದ್ರ ಫೈನಲ್ ಏನ್ ಬರ್ತದೆ ಅನ್ನೋದು ಬೇರೆ ವಿಚಾರ. ಆದ್ರೆ ನಾನು ಹೇಳ್ತಾ ಇರೋದು ಚುನಾವಣಾ ಆಯೋಗ ಪಾರದರ್ಶಕವಾಗಿರ್ಬೇಕಲ್ಲ. ಇಲೆಕ್ಷನ್ ಕಮಿಷನ್ ಈ ವಿಡಿಯೋ ಫುಟೇಜ್ ಕೊಡ್ಲಿಕ್ಕೆ ಯಾಕೆ 45 ದಿವಸಗಳ ನಂತರ ಡಿಲೀಟ್ ಮಾಡ್ತಿದೆ ಅಂತ ಹೇಳ್ತಾ ಇದೆ. ಇದು ಇನ್ನು ಕರೆಕ್ಟ್. ಇವಿಎಂದು ಇನ್ನೂ ಕೂಡ ಅದಕ್ಕೆ ಸೂಕ್ತವಾದಂತ ಸಾಕ್ಷ್ಯಾಧಾರಗಳ ಕೊರತೆ ಇರುವುದರಿಂದ ಜನರಿಗೆ ನೀವು ಕನ್ವಿನ್ಸ್ ಮಾಡೋದಕ್ಕೆ, ನೀವಲ್ಲ, ಯಾರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲಿಟಿಕಲ್ ಪಾರ್ಟೀಸ್, ಜನರನ್ನ ವಿತ್ ಎವಿಡೆನ್ಸ್ ನೀವು ಅದನ್ನ ಸಾಕ್ಷೀಕರಿಸೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ವಿಲ್ ಮೂವ್ ಆನ್ ಟು ದ ಇದು ಮತದಾರರ ಪಟ್ಟಿ ಅನ್ನೋದು ಅದು ಮತಚೋರಿ ಆಗ್ತಾ ಇದೆ ಅನ್ನೋದು ಸರಿಪಡಿಸಬಹುದಾದಂತಹ ತಪ್ಪು, ಸರಿಪಡಿಸಬಹುದು. ಅದಕ್ಕೆ ಬ್ಯಾಲೆಟ್ ಪೇಪರೇ ಪರ್ಯಾಯ ಅಲ್ಲ. ಮತದಾರರ ಪಟ್ಟಿಯಲ್ಲಿ ಮತದಾರರನ್ನ ಆ್ಯಡ್ ಮಾಡೋದು, ತೆಗಿಯೋದು, ಅಥವಾ ಮತದಾರರು ಮತಗಟ್ಟೆಗೆ ಬಂದಾಗ ಅವರನ್ನು ಮತ ಹಾಕದಂತೆ ತಡೆಯೋದು, ಇದೆಲ್ಲವೂ ಕೂಡ ಸರಿಪಡಿಸಬಹುದಾದಂಥದ್ದು. ಆದರೆ ಅದಕ್ಕೆ ಪರ್ಯಾಯ ಬ್ಯಾಲೆಟ್ ಪೇಪರ್ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಸರ್? ಮತದಾರರ ಪಟ್ಟಿಯಲ್ಲಿನ ಲೋಪಕ್ಕೆ ಬ್ಯಾಲೆಟ್ ಪೇಪರ್ ಇಸ್ ನಾಟ್ ಅ ಸೊಲ್ಯೂಷನ್. ಈಗ ಮತದಾರರ ಪಟ್ಟಿ ಒಳಗಡೆ ಇರುವಂತಹ ಲೋಪದ ಬಗ್ಗೆ ಪ್ರಶ್ನೆಗಳು ಬಂದಾಗ ಚುನಾವಣಾ ಆಯೋಗ ಎಷ್ಟು ಆ ಪ್ರಶ್ನೆಗಳನ್ನ ಸರಿಯಾಗಿ ಉತ್ತರ ಕೊಟ್ಟು ಅದಕ್ಕೆ ಸಮಾಧಾನಕರ ಉತ್ತರವನ್ನು ಕೊಟ್ಟಿದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಎಸ್, ಎಕ್ಸಾಕ್ಟ್ಲಿ. ಬಿಹಾರ್ ಎಲೆಕ್ಷನ್ ಟೈಮ್ ಅಲ್ಲಿ ನಡೀತಾ ಇರುವಂತ ಎಸ್ಐಆರ್ ಪ್ರಕ್ರಿಯೆ ಏನಾದ್ರೂ ಉತ್ತರವನ್ನು ಕೊಡ್ತಾ ಇಲ್ಲ. ಎಸ್ ಮೇಡಮ್, ಅದನ್ನೇ ನಾನು ನಿಮ್ಗೆ ಪಾಸ್ ಮಾಡ್ತೀನಿ ಕಾಂತಿ ಶೆಟ್ಟಿ ಮೇಡಮ್. ಬಿಹಾರದಲ್ಲಿ ಎಲೆಕ್ಷನ್ ಮತದಾರ ಪ್ರಕ್ರಿಯೆಯನ್ನು ಇಷ್ಟು ಅದು ಕಠಿಣಗೊಳಿಸಿದೆ ಅಂತಂದರೆ ಆ SIR ಪ್ರಕ್ರಿಯೆಯಲ್ಲಿ, ಆ ಸ್ಕ್ರೂಟಿನಿಯಲ್ಲಿ ಅವರು ಕೇಳಿರುವಂತಹ ಮಾಹಿತಿಗಳು, ದಾಖಲೆಗಳು ಮತ್ತು ಮತದಾರರ ಪಟ್ಟಿಯಲ್ಲಿ ಕೈ ಬಿಡಲಾದಂತಹ ಮತದಾರರ ಸಂಖ್ಯೆ 47,000, 57,000. ಇತ್ತೀಚೆಗೆ ಒಂದು ಮಹಾರಾಷ್ಟ್ರ ಎಲೆಕ್ಷನ್ ಟೈಮಲ್ಲಿ ಸಂಜೆ 5 ರಿಂದ 6 ಗಂಟೆ ಟೈಮಲ್ಲಿ ಸುಮಾರು 7 ರಿಂದ 8% ಜನ ಬಂದು ವೋಟ್ ಹಾಕಿದ್ರು ಅನ್ನೋ ವಿಚಾರಕ್ಕೂ ಕೂಡ ವಿರೋಧ ಪಕ್ಷ ಆ ಟೈಮಲ್ಲಿ ಹೆಂಗೆ ಎಷ್ಟು ಫ್ಲೋ ಬಂತು ವೋಟರ್ಸ್ದು ಅಂತ, ಈ ಥರದ ಹಲವಾರು ವಿಚಾರಗಳು ಇವೆ. ಸೊ ಮತದಾರರ ಪಟ್ಟಿಯಲ್ಲಿ ಆಗ್ತಾ ಇರುವಂಥ ಲೋಪಗಳ ಬಗ್ಗೆ ಮಾತಾಡಿದ್ರು ಕೂಡ ಚುನಾವಣಾ ಆಯೋಗ ಅದನ್ನು ಸರಿಪಡಿಸುವಂತ ಮನಸ್ಸು ಮಾಡ್ತಾ ಇಲ್ಲ. ಖಂಡಿತ ಈ ತರ ಏನು ಲೋಪದೋಷ ಇದೆ ಅದು ಸರಿಪಡಿಸಬೇಕಾದದ್ದು ಸರ್ಕಾರಗಳ ಕರ್ತವ್ಯ. ಅದರಲ್ಲಿ ಏನು ನಾನು ಅದರ ಬಗ್ಗೆ ಎಲೆಕ್ಷನ್ ಕಮಿಷನ್ಗಳ ಕರ್ತವ್ಯ ಅದೇನಿದೆ ಅವ್ರ ಗಮನಕ್ಕೆ ನಾವು ತರಬೇಕಾಗುತ್ತೆ, ಪ್ರೂಫ್ ಜೊತೆ ಈ ತರ ಆಗಿದೆ ಅಂತ. ಆದ್ರೆ ಇವೆಲ್ಲ ನೀವು ಹೇಳಿದಂಗೆ ಈ ಮತದಾರರ ಪಟ್ಟಿ ಪರಿಷ್ಕೃತೆ ಮತ್ತೆ ಈ ಬ್ಯಾಲೆಟ್ ಪೇಪರ್ ಮತ್ತೆ EVM ಇದು ಮೂರು ಒಂದೇ ಅಲ್ಲ. EVM ಬದಲಾಗಿ ಬ್ಯಾಲೆಟ್ ಪೇಪರ್ ತರಬೇಕು ಅಂದ್ರೆ EVM ಬಗ್ಗೆ ಏನಾದ್ರು ಸಾಕ್ಷ್ಯ ಕೊಡ್ಬೇಕು.
ಈ ತರ ಆಗಿದೆ. ಸುಪ್ರೀಂ ಕೋರ್ಟ್ ಇಷ್ಟು ಸರಿ ಚೀಮಾರಿ ಹಾಕಿದ್ರು ಕೂಡ, ಪದೇ ಪದೇ ಮನಮೋಹನ್ ಸಿಂಗ್ ಅವರು 2 ಸರಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಕೂಡ, ಕರ್ನಾಟಕದಲ್ಲಿ 136 ಸೀಟ್ ಬಂದ ಮೇಲೂ ಕೂಡ ಇವಿಎಂ ಸರಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇವರು ಇದಕ್ಕೆ ಪ್ರೂಫ್ ಕೊಡ್ಬೇಕಾಗುತ್ತೆ. ಸುಮ್ನೆ ಯಾರ್ಯಾರು 136 ಜನ ಗೆದ್ದಿದ್ದಾರೆ, ಯಾರ್ಯಾರು ಲೋಕಸಭಾ ಸದಸ್ಯರು ಗೆದ್ದಿದ್ದಾರೆ ಮಷಿನ್ ನಲ್ಲಿ ನಡೆದಂತ ಸಂದರ್ಭದಲ್ಲಿ ಅವರೆಲ್ಲ ರಾಜೀನಾಮೆ ಕೊಡ್ಬೇಕು ಅಂತೀರಾ? ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಹೋಗ್ಲಿ ಅಂತ ಪೇಪರ್ ಮಾಡ್ತಾರಲ್ಲ, ಮಾಡಿ ನೋಡ್ಲಿ. ಒಂದು ಇವ್ರಿಗೆ ಇರೋದು ಇಲ್ಲಿ 3 ರಾಜ್ಯ, ಬೇರೆ ಎಲ್ಲಿ ಯಾರು ಇವರ ಮಾತಿಗೆ ಸೊಪ್ಪು ಹಾಕಲ್ಲ. ಇವರ ನಾಯಕರನ್ನು ಒಂದು ಓಲೈಕೆಗೋಸ್ಕರ ರಾಹುಲ್ ಗಾಂಧಿ ಹೇಳಿದಾರೆ ಅಂತ ಓಲೈಕೆಗೋಸ್ಕರ ಇವರು ಮಾಡ್ತಾ ಇದಾರೆ. ಇವರು ದೇಶ ಮೊದಲು, ದೇಶದ ಜನರ ಪ್ರಾಬ್ಲಮ್ ಅಥವಾ ಒಂದು ಪ್ರಜಾಪ್ರಭುತ್ವ ಇದು ಇಡೀ ದೇಶಕ್ಕೋಸ್ಕರ ಇದನ್ನು ಮಾಡ್ತಿದಾರ. ಇಡೀ ದೇಶ ಅಲ್ಲ, ದೇಶ ಪ್ರತಿಯೊಬ್ಬ ಮತದಾರನ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವುದು ಅಕ್ಷಮ ಅಪರಾಧ, ಆತನ ಮೂಲಭೂತ ಹಕ್ಕು. ಖಂಡಿತ ನಾನು ಅದರ ಬಗ್ಗೆ ಮಾತಾಡ್ತಿಲ್ಲ. ಹೀಗಾಗಿ ಒಂದು ವ್ಯಕ್ತಿಯು ಕೂಡ ಮೇಡಮ್, ಒಂದು ವ್ಯಕ್ತಿಯ ಮತ ಕೂಡ ಒಬ್ಬ ರಾಜಕೀಯ ಪಕ್ಷದ ನೇತಾರನ ಭವಿಷ್ಯ ನಿರ್ಧಾರ ಮಾಡುತ್ತೆ. ಹೀಗಾಗಿ ಒಂದು ವೋಟು ಕೂಡ ತುಂಬಾ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನನ್ನ ಸಮ್ಮತ ಇದೆ, ಅದನ್ನ ಹೇಳ್ತಿಲ್ಲ. ಬಿಜೆಪಿ ಹೇಳೋದನ್ನೆಲ್ಲ ಒಪ್ಕೋಬೇಕಂತ. ಇಷ್ಟು ವರ್ಷದಿಂದ ಇಷ್ಟು ಜನ ಇದು ಮತ ಹಾಕಿದ್ದಾರೆ, ಇಷ್ಟು ವರ್ಷದಿಂದ ಆಗಿದೆ. ಇವರಿಗೆ 1974 ಅಲ್ಲಿ ಇಂದಿರಾ ಗಾಂಧಿ ಸೋತ್ರಲ್ಲ, ಅದೇ ಮತ್ತೆ ಬೇಕು ಅನ್ಸುತ್ತೆ. ಅವಾಗ ನೋಡಿ ಅಕ್ರಮ ಮತದಾನದಲ್ಲಿ ಏನಾಯ್ತು ಅಲ್ಲಿ, ಆ ಪರಿಸ್ಥಿತಿ ಅವತ್ತು ಯಾವತ್ತು ಇವರು ಬ್ಯಾಲೆಟ್ ಪೇಪರ್ ಅನ್ನ ಚೇಂಜ್ ಮಾಡಿದ್ರು ಅವತ್ತಿಂದ ಇವರೆಲ್ಲ ಸೋತ್ಕೊಂಡು ಬಂದ್ರು. ಅಥವಾ ಒಂದು ಮಾತು ಇಲ್ಲಿ ನಾನು ವಿವರಿಸಿ ಹೇಳಲೇಬೇಕು. ಯಾವುದೇ ಒಂದು EVM ಮಿಷನ್ ಅಲ್ಲಿ ಇಟ್ಟಾಗ ಎಲ್ಲ ಕಂಟೆಸ್ಟೆಂಟ್ಸ್ ಅಥವಾ ಯಾವುದೇ ಪಕ್ಷದವರು ಎಲ್ಲರೂ ಬಂದು ಚೆಕ್ ಮಾಡುವಂತ ಅವಕಾಶ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಬೂತ್ ಏಜೆಂಟ್ಗಳು ಇದ್ದೇ ಇರುತ್ತೆ. ಅಥವಾ ಎಲ್ಲಿ ಎಲೆಕ್ಷನ್ ಕಮಿಷನ್ ಇದ್ದಾರೆ, ಇವರೊಂದು ಮಾತು ಹೇಳಿದ್ರೆ ಅಂದ್ರೆ ಮೇಡಮ್, ಈ ವ್ಯವಸ್ಥೆಯನ್ನ ತರೋದಕ್ಕೆ ತುಂಬಾ ಮ್ಯಾನ್ ಪವರ್ ಬೇಕು, ಸಿಬ್ಬಂದಿಗಳು ಬೇಕು, ಹಣಕಾಸಿನ ಒಂದು ಶಕ್ತಿ ಬೇಕು, ಇದಕ್ಕೆ ತುಂಬಾ ಬಲ ಮತ್ತು ಪರಿಶ್ರಮ ಬೇಕು. ಹಾಗಾಗಿ ಅಷ್ಟೆಲ್ಲ ಯಾಕೆ ಖರ್ಚು ಮಾಡ್ಬೇಕು ಅನ್ನೋದು ತಮ್ಮ ವಾದನೋ, ಅಥವಾ ಬ್ಯಾಲೆಟ್ ಪೇಪರೇ ಬೇಡ, ಬರೀ EVM ಮಷಿನೇ ಇರ್ಲಿ ಅಂತ ಬ್ಯಾಲೆಟ್ ಪೇಪರ್ ಬೇಡ, EVM ಮಿಷನ್ ಹೇಳ್ತಾ ಇರೋ ಪ್ರಕಾರ ಕಳ್ಳನ್ ಮನ್ಸು ಒಳ್ಳೊಳ್ಗೆ ಅಂತ ನನಗೆ ಖಂಡಿತ ಇಲ್ಲ. ನಾನು ಸ್ಪಷ್ಟೀಕರಣ ಕೊಡ್ತೀನಿ ಇದಕ್ಕೆ, ಸ್ಪಷ್ಟೀಕರಣ ಕೊಡ್ತೀನಿ ಇದಕ್ಕೆ. 2001ರಿಂದ ಸ್ಟಾರ್ಟ್ ಮಾಡಿದಾಗ ನೋಡಿ, ಇಷ್ಟು ವರ್ಷದಿಂದ ಯಾರ್ಯಾರು ಸರ್ಕಾರಗಳು ನಡೆಸ್ಕೊಂಡು ಬಂದಿದಾರ, ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಗಿಂತ ಕಾಂಗ್ರೆಸ್ಸೇ ಪಕ್ಷ ಸರ್ಕಾರ ನಡೆಸ್ಕೊಂಡು ಬಂದಿರೋ ಜಾಸ್ತಿ ಇದೆ. ಅವರು ಇದು ಸ್ಟಾರ್ಟ್ ಮಾಡಿದಾಗ ಅವರಿದ್ರು, ನಾನು ಅವಾಗ್ತಾ ಹೇಳಿದೆ 2 ಸರಿ ಕೂಡ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ್ಲೂ ಇದೇ ಆಗಿತ್ತು. ಬೇರೆ ಬೇಡ ಮೇಡಮ್, ಕರ್ನಾಟಕದ್ದೇ ಬರೋಣ. ಕರ್ನಾಟಕದಲ್ಲೇ ಇವರು ನಿಮ್ಗೇನಾದ್ರೂ ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ನಡೆದ್ರೆ ತಾವು ಸೋತೋಗ್ತೀರಿ ಅಂತ ದಯವಿಟ್ಟು ನೀವು ಈ ಮಾರ್ಗದರ್ಶಕ ಮಂಡಳಿಯಲ್ಲಿ ಇರೋರ್ದೆಲ್ಲ ಯುಗದ ಚಂದ್ರಬಾಬು ನಾಯ್ಡು ನೀವು ಹೇಳ್ದಾಗಿ ನೋಡಿ, ನೀವು ಒಂದ್ ನಿಮಿಷ, ನೀವು ಅಡ್ವಾಣಿ ಯುಗದ ಮಾತಾಡ್ಬೇಡಿ ಸರ್, ನೀವು ಮೋದಿ ಯುಗದ ಮಾತಾಡಿ, ಮೋದಿ ಯುಗದ ಮಾತಾಡಿ. 2019ರಲ್ಲಿ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ, ನನಗೆ ಈ EVM ಮೇಲೆ ನಂಬಿಕೆ ಇಲ್ಲ, ದಯವಿಟ್ಟು ಸ್ವಾಮಿ ನಾನು ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ಮಾಡ್ಬೇಕು ಮಾಡಿ ಅಂತ ಚಂದ್ರಬಾಬು ನಾಯ್ಡು NDA ಮಿತ್ರ ಹೇಳಿದ್ರು. ಮೇಡಮ್, JDS ಅವ್ರಿಗೂ ಕೂಡ ಆಗ ಆ ವಿಚಾರದಲ್ಲಿ ಅವ್ರಿಗೂ ಕೂಡ ಬಹಳ ಆರೋಪ ಇತ್ತು. ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಮೇಲೆ ಅವ್ರಿಗೆ EVM ಮೇಲೆ ನಂಬಿಕೆ ಬಂದಿದೆ. ಚಂದ್ರಬಾಬು ನಾಯ್ಡು ಆರೋಪ ಇತ್ತು, ಡೆವಲಪ್ಡ್ ಕಂಟ್ರಿ ಅಮೆರಿಕಾನೇ ಇವತ್ತು ಬ್ಯಾಲೆಟ್ ಪೇಪರ್ ಅಲ್ಲಿ ಇರ್ಬೇಕಾದ್ರೆ